ಪಡದ ಜನನಿಯೇ ಬಿಡುಗಣ್ಣಾದಿಗಳಂ ತಡದ ಹೆದ್ದಂ ಕೊಡವ ಕಡುಗರಿಯಾದ ಎನ್ನ ಮುಂದೆ ಒಡಗನಂದ ನೋಡಿದರೆ ಸೊಲ್ಲಗ ನಾನೇನು ಬಡವನೆಗೆ ಮಾತೆ ಕುಮಾರ ಉಪ್ಪಿಯ ಬಲೆ ಒಳಗೆ ಎಪ್ಪುಲಿಯ ಬುಳವದೆ ಕೊಬ್ಬಿದ ಆನೆಗೆ ಸಿಂಹದ ಮರಿ ಕೈವಸವಾಗುವುದೇ ಬಳೆರ ಸಬ್ದೇವತೆಗಳ ನಿಬ್ಬೆರಗಾಗುವಂತೆ ಅಬ್ಬರಿಸಿ ಈರ ಬಬ್ಬೆ ನೆಟ್ಟರೆ ಯಾವ ದುರ್ಬಲರಾದ ಕೌರವರೆಂಬ ಕಬ್ಬಕ್ಕಿಗಳು ಕಲ್ಪ ಇಬ್ಬಾಗ ಮಾಡಿ ಬರವೆ ಮೂರ್ಛಗದಳು ಅರ್ಜುನನ ನಂದನ ಮುಂದೆ ದುರ್ಜನರಾದ ದುರ್ಜನವು ಪೂಜಿತಲಾಗದ ಹರಿಯದ ಮಾತೆ ತಡ ಮಾಡದೆ ನೇಮವನ್ನು ಕೊಡುತ್ತೆ ಮಾತೆ ನೇಮವನ್ನು ಕೊಡಲು ನನ್ನಿಂದ ಸಾಧ್ಯವಿಲ್ಲ ಕಂದ. ಹದಿಯಾತಕ್ಕೆ ಅಮ್ಮಯ್ಯ ಯುದ್ಧ ಮಾಡುವ ವಯಸ್ಸು ನಿನಗಿನ್ನೂ ಬಂದಿಲ್ಲ. ಯುದ್ಧ ಮಾಡುವ ವಯಸ್ಸು ಪರಿಮಿತ ಬೇಕಿಲ್ಲ. ಎನ್ನಲ್ಲಿ ಶಕ್ತಿ ಹೊಂದಿದ್ದರೆ ಸಾಕು ಮಾತೆ. ಕಂದ ಅಮ್ಮ ಮಾತೆ ನಿನ್ನ ಹೆತ್ತಾತನಾದ ಪಾರ್ಥನ ಬಂದು ಪುತ್ರನು ಎತ್ತ ಪೋದನೆಂದು ಕೇಳಿದರೆ ಏನೆಂದು ಹೇಳಬೇಕು? ಇಂದಿನ ಅವರ ತಂದೆ ಎನ್ನ ಜನಕನ ಬಂದು ಕೇಳಿದರೆ ಆರಣ ರಂಗದ ಯುದ್ಧವನ್ನು ಬ್ಯಾಣಿ ಬರಕ್ಕೆ ಹೋಗಿರೋನಂತೇಳ ಮಾತೆ. ಕುಮಾರ ಅಮ್ಮಯ್ಯ ಹೇಳುವೆನು ಕೇಳು. ಅದೇನೇ ಸ್ಥಾನವಿಗಳು ಬೇಡಾವೋ ಇಂಥ ಗೋಣ ಮಾಡಲು ನಿನ್ನಾಗೆ ಕೇಡು ಬರುವುದು ಸಹಜ. ಅದೇನು ಸೌಂದರ್ಯಗಳಮ್ಮಯ್ಯ ಆಡೆ ಪಾಡೋದಲ್ಲೋ ಬೇಟು ಕೋಡಿ ಕಾಳಗಬೇಕು ನಿನಗೆ ಮಗನೇ ಮಗನೇ. ಅಮ್ಮ ಪಡದಲ್ಲಿ ದುರಕ್ಕೆ ಹೋಗದರು ಇಂದಿನ ದಿನ ನೀ ಬೇಗನೆ ಯಾತಕ್ಕೆ ತರವಲ್ಲಮ್ಮಯ್ಯ. ಕುಮಾರ ಅಮ್ಮ ಮಾತೆ ಕಾಲಕ್ರಮೇಣದಿಂದ ಎಂಥ ಸಂಪತ್ತಾದರೂ ಕಂಡಲು ಕಾಣಬಹುದು. ಪುತ್ರ ಸಂತಾನವೆಂಬ ಮಹಾದೈಶ್ವರ್ಯವನ್ನು ಕಾಣುವುದು ಯಾರಿಂದಲೂ ಆಗದ ಮಾತು. ಇಲ್ಲ ಒಂದರೆ ಯಾರಮ್ಮಯ್ಯ. ಕುಮಾರ ಮಾತೆ ನಮಗೆ ದೊರಕಿರುವ ಫಲವು ನಾವು ಪ್ರಾರ್ಥಿಗೊಳಿಸಬೇಕು. ಕುಮಾರ ಜನನೇ ಮಂಕುತನದಿಂದ ಕೌರವನ ಬಿಂಕವನ್ನ ಮುರಿದು ಬರುತ್ತಿರೆಂದು ಹೇಳಿದರೆ ನನ್ನ ಮನಸ್ಸು ಒಪ್ಪಲಾರದು. ಕುಮಾರ ನಿನಗೆ ತಿಳಿಯದು ಆ ಸಮರಂಗದ ಭೀಕರ. ಅಮ್ಮ ಜನನೇ ಕುಲಗಿರಿ ಪರ್ವತಗಳನ್ನು ನಲಗಿಸುವ ಕಲಿ ತಿಲಕನಂದ ಬಾಲಕನಂದ ವಹಿಸುವೇತಕ್ಕೆ ಕರವಳ ಮಂಚನದ ರಿಪಬಲಕ್ಕೆ ಕಾಲ ಭೈರವನ ಅನಿಸುತ್ತಿದ್ದರೆ ಬಳಿ ಅವನ ತಲೆದರೆ ಬಿಟ್ಟಬೇಕತಕ್ಕೆ ಉರುಗಗಳ ಸಮೂಹದಲ್ಲಿ ಗರಡನ ಮರಿ ಬೆದರುವುದೇ ವನ್ಯಜಾಲ ಭೀಮ ಕಂಜುವುದೇ ವಿದ್ದ ಕಾಂಕೆ ಎಂಬ ಮತ್ತುಗ್ರ ಕೋಪಾಲೆಯ ಜ್ವಾಲೆ ಎಂಬುದು ಎದ್ದ ಬರಿಬದ ಸುಭದ್ರ ಬುದ್ಧಿ ಶೂನ್ಯರನಪ್ಪ ಕೌರವನ ಮುತ್ತು ಮೋದ ಪುತ್ರರನ್ನು ಯುದ್ಧದೊಳ ಮಾಡಿವನು ಸತಾಸಿದ್ರ
ಅಮ್ಮಯ್ಯ ಕುಮಾರ ಕೌರವರನ್ನು ಜಯಪ್ರದ ಬಂದಿ ಈರ ಮಾತೆ ಎಂಬ ಭಾವವನ್ನು ಉದಿಸಿ ತೀವ್ರವಾಗಿ ನನಗೆ ಆಶೀರ್ವಾದ ಮಾಡ ಜನನಿ ಬಿಡಿ ನಿನ್ನ ಮನದ ಯೋಚನೆ. ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನಿರುವನು. ಹೌದಮ್ಮಯ್ಯ. ಕಂದ ಅಮ್ಮಯ್ಯ ಹೇಳುವೆಲೆ ಕೇಳು. ಮಾತೆ ಸಲ್ಲಾದೋ ಏ ಪಾರೆ ನಿಲ್ಲದೆ ಹೋಗುವುದು ಒಳ್ಳೆ ಕೆಲಸವು ಅಲ್ಲವೋ. ಅದೇನ ಸಂಸ್ಥಾನಗಳ ಮಾತೆ. ವಲ್ಲ ಪುರುಷರ ಮೆಚ್ಚುವರೆ ನಿನ್ನ ಕಲ್ಲು ಎದೆ ಎಂತೆಂಬು ಎಲ್ಲದೆ ಕಂದ. ಅಮ್ಮ ಜನನೇ ಮಗಲೇ ಕಲ್ಲ ಪಿಡಿದು ತೇಡಿಕೊಂಬೆ. ಕುಮಾರ ಈ ಚಿಕ್ಕ ವಯಸ್ಸಿನಲ್ಲಿ ನಿನಗೆ ತಕ್ಕೆ ಇಂಥ ಹಠವು. ಕುಮಾರ ಹೇಳುವೆನು ಕೇಳು. ಮಗಲೇ ಮಗಲೇ ಅಪ್ಪ ಕುಲೋದ್ಧಾರಕರಾದ ಅಭಿಮನ್ಯು. ಅಮ್ಮ ಮಾತೆ ಮಕ್ಕಳು ಸುಖವಾಗಿರಬೇಕೆಂದು ಮಾತಾ ಪಿತರರು ಮನ ಕೋರಿಕೆಯನ್ನು ಗೈವರು. ಎಲ್ಲ ಒಂದವ್ರು ಯಾರಮ್ಮಯ್ಯ. ಕುಮಾರ ಜನನೇ ಘೋರವಾದ ರಣಮಂಡಲಕ್ಕೆ ಹೋಗು ಎಂದು ಮಾತಾ ಪಿತರರು ಎಂದಿಗೂ ನಿಯಮವನ್ನು ಕೊಡುವುದಿಲ್ಲ. ಅದಿಯಾತಕ್ಕೆ ಮೆಚ್ಚೋದಲ್ಲಮ್ಮಯ್ಯ. ಕುಮಾರ ಜನನೇ ಚೆನ್ನಾಗಿ ಕೇಳು. ಅದೇನೇ ವಿಸ್ತಾರವೆಯೋ. ಕೌರವನ ಜಲನಿಧಿಯನ್ನು ಪಕ್ಕಿ ಹಿಂದಿರುಗಿ ಬರಬಹುದು. ಅಹೀಪತಿ ಮಂಡಲದ ಐಶ್ವರ್ಯವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ಹಿಂದಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಪಕ್ಕಿ ಹಿಂದಿರುಗಿ ಬರಲು ಮಾತ್ರ ಯಾರಿಂದಲೂ ಆಗದ ಮಾತು. ಇದು ಒಂದು ನಿಯಮವನ್ನಿಟ್ಟರೆ ಕುಮಾರ ಆ ಹದಮರ ಕೌರವರಮ್ಮ ಹದಮರನು ರುಂಡವನ್ನು ಚೆಂಡಾಡಿ ಬರೋನು ಮಾತೆ. ಕುಮಾರ ಜನನೇ ವೈರಿಗಳನ್ನು ಕೊಂದ ಬಾ ಎಂದು ನಿನಗೆ ನಿಯಮವನ್ನಿಟ್ಟರೆ ಬಲ್ಲ ಪುರುಷರು ನನ್ನನ್ನು ಕಲ್ಲ ಮನಿಸಿರಳು ಎಂಬುದಕ್ಕೆ ಸಂಶಯವೇ ಇಲ್ಲ. ಅದೇ ಆತಕ್ಕೆ ಮಾತೆ. ಕುಮಾರ ಜನನೇ ಆದ ಕಾರಣ ಈಗ ನಿನ್ನ ಗಲ್ಲವನ್ನು ಹಿಡಿದು ಬೇಡಿಕೊಳ್ಳುವೆನು. ಸರ್ವತ ಹೋಗಬೇಡವೋ ಬಾಲ. ಅಮ್ಮ ಜನನೇ
ಮರೆಚಿಕಿಯ ತೆರಿಗೆ ಅರುಗೋಲು ಹಾಕುವುದ ಒಂಟೆ ಅಸಹ್ಯಕರವಾದ ಮುಸರೆಯನ್ನು ತಿಂದು ಜೀವಿಸುವ ಮೋಕ್ಷಕ್ಕೆ ಸಮವಲ್ಲ ಕೂಡಿ ಹರಿಯಾಕ್ಷರಂ ಗೆಲ್ಲುವುದ ಉಂಟೆ ಮಾತೆ ಕಂದ ಕೌರವರೆಂಬ ಕುರಿಯ ಬಲೆ ಬಲೆಗೆ ಹಿರಿಯ ಹುಲಿ ಅಂತ ತೂರಿ ಸರಸಂಧಾನದಿಂದ ಪರಬಲ ಬಲ ಕೆರೆದವರು ನೋಡ್ತೇನೆ. ಜನ್ಮ ಜನ್ಮಾಂತರಕ್ಕೆ ಸಾಕಾರಿಯಾದ ಈರ ಛತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಪುತ್ರೋತ್ಪಲ ಧೈರ್ಯ ಮಾನಸರನಾಗಿ ಹಿದ್ದ ಮಂಡಲದ ಮುಂದಿಡುವ ಒಂದೊಂದು ಹೆಚ್ಚಿಗೂ ಅಶ್ವಮೇಧದ ಪ್ರಾಪ್ತಿಯೆಂದು ಶ್ರುತಿಗಳ ಕರವೆತ್ತಿ ಸಾರುವ ಅಶ್ವತ್ಥವಾದ ಶರೀರವನ್ನು ನೆಚ್ಚಿ ಹಿಂಜರದರೆ ವ್ಯರ್ಥವಾಗಿ ಕೆಡಬರಂದು ಹಾರಿಯರು ಎಚ್ಚರ ಕೊಟ್ಟಿರುವುದಲ್ಲದೆ ಕರಪಲ್ಲವದೊಳು ಬಿಲ್ಲು ಪಿಡಿದು ತಲ್ಲನಿಸಿ ಕರ್ಣ ದ್ರೋಣಾದಿಗಳು ಎದೆ ಜಲ್ಲನುವಂತೆ ಮಾಡಿ ಬರಲು ಧನುಂಜಯನ ಕಾಂತಿ ಬೆಳಿ ನಿನ್ನ ಮನದ ಚಿಂತೆ. ಕುಮಾರ ಹೇಳುವೆನು ಕೇಳು. 15 ಸ್ಥಾನಗಳಮ್ಮಯ್ಯ. ಹೊರಗೆ ಹೋದರೆ ನಿನ್ನ ಕರಿಬೇಗಂತೆಂಬೋ ಸಾರಸ ನೋಡಿಗೆ ಅಮ್ಮಯ್ಯ. ಉತ್ತರ ಕನಕಂಗೆ ಬರ್ಬೇಕಮ್ಮ, ಉತ್ತರ ಕನಕಂಗೆ. ಮಾತೆ 15 ಸಂಸ್ಥಾನಗಳಮ್ಮಯ್ಯ. ಉತ್ತರ ಕನಕಂಗೆ ಬರ್ಬೇಕು. ಇಂದಿನ ದಿನ ನೀ ಬೇಗನೆ ಕಂದ. ಮಾತೆ ಪುತ್ರ ದುಃಖ ನಿರಂತರ ಅಂದ ಹಾಗೆ ಪುತ್ರಾಗ್ನೆಯ ಜ್ವಾಲೆಯಲ್ಲಿ ಎನ್ನನ್ನು ದಹಿಸಬೇಡ ಕುಮಾರ. ಕಂತು ಪಿತನ ಒಡಗೂಡಿ ಹೋಗಿರುವ ನಿನ್ನ ಹೆತ್ತಾತನಾದ ಪಾರ್ಥನ ಬಂದು ಚಿಂತಾಮಣಿ ಎಂಬ ಪುತ್ರರತ್ನವು ಎತ್ತ ಪೋದನೆಂದು ಕೇಳಿದರೆ ಆತನಿಗೆ ನಾನೇನೆಂದು ಪ್ರತಿ ಉತ್ತರವನ್ನು ನೀಡಲಿ. ಅಮ್ಮ ಜನನೇ ಚಿಕ್ಕವನಂದು ಹೇಳ್ತಿರಿಯಲ್ಲ, ಚಿಕ್ಕವನ ಪೌರಿಸವನ್ನೇ ಹೇಳುವನು ಇಸ್ತಾರವಿ ಕೇಳು. ಚೆನ್ನಾಗಿ ಹೇಳು ಕಂದ. ಮಾತೆ ಕುಮಾರ ಸಣ್ಣದಾದ ಮೀನುಗಳು ಇಡೀ ಸಮುದ್ರವನ್ನು ಈಜಾಡದು ಬಿಟ್ಟಿದೆ. ಸಣ್ಣದಾದ ಕಿರಿಕಟಿಗೂ ದೊಡ್ಡದಾದ ಕಾಡುವನ್ನು ಸುಡುವುದು ಬಿಟ್ಟಿದೆ. ಅಮ್ಮ ಮಾತೆ ಕುಮಾರ ಸಣ್ಣದಾದ ಗರಗಸವು ದೊಡ್ಡದಾದ ಮರದ ಬಟ್ಟೆಯನ್ನು ಕೊಯ್ಯದು ಬಿಟ್ಟಿದ್ದೆ. ಅಮ್ಮಯ್ಯ ಸಣ್ಣದಾದ ಸೂರ್ಯನ ಕಿರಣವು ಇಡೀ ಜಗತ್ತಿಗೆ ಬೆಳಕು ಕೊಡುವುದನ್ನು ಬಿಟ್ಟಿದ್ದೆ. ಅಮ್ಮ ಮಾತೆ
ಎನ್ನ ಕರದಲ್ಲಿ ಮೆರಿಯುವ ಬಿಲ್ಲಬಾಣವನ್ನು ಚಿಕ್ಕವಾದರೆ ಬಳಿರೇಯನಿಗೆ ಎದುರಾದ ವೈರಿಗಳ ಶಿರವನ್ನು ಗಗನಾಂತರಕ್ಕೆ ಆರಿಸುವುದು ಬಿಟ್ಟಿತೆ. ಮಯ್ಯ ಕುಮಾರ, ನೀನು ಎತ್ತ ಹೋಗಿದ್ದರೂ ಕರೆಯ ಕೊಂಬ ಸ್ಥಳವನ್ನು ಸೀಳುವ ಸಿಂಹದ ಮರಿಯೇ, ಇತ್ತ ಬಾಯನ್ನು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನು ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು. ಹೌದು ಮಾತೆ. ಕುಮಾರ, ಜನನೇ, ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧೋಪುರೇಶರು ಸರ್ವತಾ ಮೆಚ್ಚಲಾರರ ಬಾಲ ಭವ್ಯ ಗುಣಶೀಲ. ಪ್ರಿಯಾತಕ್ಕೆ ಮಚ್ಚುದಲ್ಲಮ್ಮಯ್ಯ. ಉತ್ತರ ಕನಕಾಂಗಿ ಬರ್ಬೇಕಮ್ಮ. ಅಮ್ಮ ಜನನೇ, ಎಷ್ಟು ಹೇಳಿದರೆ ಬಿಡದಿಲ್ಲ ನಿನ್ನ ಮನದ ವೇಚನೆ. ಪೂರ್ವ ಜನ್ಮದ ಸುಕೃತವನ್ನಿದ್ದರೆ ಮೇರುವ ಪರ್ವತ ಇದ್ದರೇನು ವಾರ್ತಿಯ ಮಧ್ಯದಲ್ಲಿ ಬಂದ ಭಯವೇನು? ಅಯ್ಯ ಕುಮಾರ, ಜಡೋದ್ಭವನ ಬರದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆ ಮಾಡಿ ನಿಲ್ಲುವುದಕ್ಕೆ ಜೀವನ್ಮುಕ್ತಿಗೆ ಅಸಾಧ್ಯವಾದಂತ ಬಳಕೆ ದಾರಿಯ ಸಾಧ್ಯವಾಯ್ತಿಲ್ಲ. ಮಾತೆ ಕುಮಾರ, ಇಂದಿನ ಅವಧಿ ತಂದೆಗಳು ಐವರು ಕೈಗೊಂದಿರ ಕಾಲದಳು ಈ ನಿಮ್ಮ ಕಂದರಿತ ಫಲವೇನು? ಇಂದಿನ ದಿನ ಪುರಂದರಾದಿಗಳ ವಿಚಾರ ಒಂದುಗೂಡಿ ಬಂದರು. ಇಂಜರಿಯನು ಕಡಲೊಳು ಹೊರಗುವ ಜಡ ಜಾಕ್ತನ ಬೆಡಗಣ್ಣಾದಿಗಳ ಬಲ ಪಿಡಿದು ಚಕ್ರವನ್ನು ತುಡಿಕಿದರು. ತಲೆಗಟ್ಟಿ ನಿಲ್ಲಿಸುವನು. ಮಗನೇ, ಕುಮಾರ, ಜಡ ಜಾಕ್ತನ ಬಲ ಪಿಡಿದ ಜನಕನಾದ ಪಾರ್ಥನ ಸಮರಂಗಕ್ಕೆ ಅನುವಾದರೆ ಬಳಿರೇ ತನುವಂಪುರವನ್ನು ಪತಾಕಿಯಲ್ಲಿರುವ ಅನಮನಂ ಕಿರ್ರಂದು ಓದಿಸುವನು. ಕರ ಪಲ್ಲವದಳು ಬಿಲ್ಲು ಪಿಡಿದು ತಲ್ಲಣಿಸಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಕೊಲ್ಲಂಸದರು ದಾರಿಯಿಲ್ಲ. ಮಾತೆ ಕುಮಾರ, ಬಲಹೀನನಾದ ಕುರುಪತಿಗೆ ನಿಮ್ಮನನಾದ ಬಲರಾಮನು ಬೆಂಬಲವಾಗಿ ಬಂದರೆ ಬಳಿರೇ ಅವನಾದ ಇದ್ದ ಕುಮ್ಮಿನಿಗೆ ಕೆಳವದಿದ್ದರೆ ಎನ್ನ ಮಂದಿ ಎನ್ನ ಕಲಾಂತರ ಎಂಬ ಬಿಡಲ್ಲ. ಕುಮಾರ, ಎನ್ನ ಧೈರ್ಯವನ್ನು ನಂಬಿ ಆಜ್ಞೆಯನ್ನು ಪಡೆವರಿಗೆ ನಿಮ್ಮ ಪಾದಾಂಬುಜ ಬಿಡದ ಮಾತೆ ನೇಮವನ್ನು ಪಡೆದು ಜಾಗ್ರತೆ. ಅಪ್ಪ ಸಾರಥಿ, ಅಮ್ಮ ಜನನಿ, ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರೂ ಎನ್ನ ಮಾತು ಕೇಳಲಿಲ್ಲ. ಇವನ ಸತಿಮಣಿಯರಾದ ಉತ್ತರ ಕನಕಾಂಗಿನ ಬರ ಹೇಳುವ ಅವರ ಮಾತಾಗಲಿ ಕೇಳಲಿ. ಕಂಡ್ಯ ಸಾರಥಿ, ಹೋಗುನಿ ಜಾಗೃತಿ. ಮಿಷ್ಟಂತೆ ಆಗಲಿ ಜನನಿ. ಬಾರೆ ಸೋದರಿ ಪಾಡುವ ಬಾರೆ ಸುಂದರಿ ಪಾಡುವ ಬಾರೆ ಸೋದರಿ ಪಾಡುವ ಬಾರೆ ಸುಂದರಿ ಹಂದ ಪನಪುವ ಯಾರದ ಚೆಲುವಿಗೆ ಬೀರೆ ಪನಪುವ ಯಾರದ ಚೆಲುವಿಗೆ ಬೀರೆ ನವಿಲಿನ ಕರದಿ ಕುಣಿಯೋಣ ಬಾರೆ ನವಿಲಿನ ಕರದಿ ಕುಣಿಯೋಣ ಬಾರೆ ನಮ್ಮನು ರಾಗವೇ ಅತಿ ಮಧುರ ನಮ್ಮನು ರಾಗವೇ ಬಹು ಮಧುರ ಆಡುವ ಬಾರೆ ಸೋದರಿ ಪಾಡುವ ಬಾರೆ ಸುಂದರಿ
ಅಕ್ಕಯ್ಯ. ಇದೇನ ಇಂಥ ಆಶ್ಚರ್ಯ ನಡೀತು? ಯಾವ ವಿಚಾರವು? ಸರ್ವರೂಪನಾದ ಪ್ರಾಣದರಸನು ಗುರುಪತಿಯೊಡನೆ ಕರೆದೋಳು ಧನುರ್ಧಾರಿಯಾಗಿ ಹಾ. ದೂರಕ್ಕೆ ಹೋಗುವನಂತೆ. ಹಾ ತಂಗಿ ಅಕ್ಕಯ್ಯ, ಆದ್ದರಿಂದ ಕಾಂತನ ಚರಣಕ್ಕೆ ಹೊಂದಿಸಿ ಅರಮನೆಗೆ ಕರೆದು ತರೋಣ ಬಾ ತಂಗಿ ಶುಭಾಂಗಿ. ಅಹೋ ಅಕ್ಕಯ್ಯ, ಹಾಗಾದ್ರೆ ಆದಷ್ಟು ಬೇಗನೆ ಹೋಗಿ ಕಾಂತನನ್ನು ಕೇಳೋಣ. ನಡಿಯೇ ಅಕ್ಕಯ್ಯ. ಮನೋವಲ್ಲಭನೇ, ನಿನ್ನ ಪಾದ ಪದ್ಮಾಂಗಳಿಗೆ ವಂದನೆ. ಮುತ್ತೈದರಾಗಿ ಬಾಳರೆ ಎನ್ನ ಪ್ರೀತಿ ಸತಿ ಮಣಿಗಳಾದ ಉತ್ತರ ಕನಕಾಂಗಿಯರೇ. ಪ್ರಿಯಾ, ಹಾಗೆ ಪ್ರಿಯಳೇ, ಕರದಲ್ಲಿ ಕೋದಂಡವನ್ನು ಹಿಡಿದು ನೀನು ಎತ್ತಕ್ಕೆ ಹೋಗುತ್ತಿರುವೆ. ನಾನು ಹೋಗ ಪ್ರೇರಣಗೋಷ್ಠಿ ನಿನಗೆ ತಕ್ಕಬೇಕು ಕಾಂತೆ. ಸತ್ಯಳಾದ ಎಂದು ಮುಂದೆ ತಿಳಿಸುವುದು ನಿನ್ನ ಧರ್ಮವಲ್ಲವೇ ಕಾಂತ? ಸತಿಗಳ ಮುಂದೆ ತಿಳಿಸಿ ಹೋದರೆ ಬೋಧಕಾರವೇ ಜಯವಾದನ ಕಾಂತೆ. ಹಾಗಾದರೆ ಹೇಳುವೆನು ಕೇಳು. ನಮ್ಮ ಹಿರಿಯರಾದ ಗುರುಗಳಿರುವ ಕಾಂತೆ. ಪ್ರಿಯಾ ಪ್ರಿಯಾ ಕಾಂತ